ಹಲೋ ಸ್ನೇಹಿತರೆ, ನಮಸ್ಕಾರ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಪಾಪುಗೆ ಹೇಗೆ ಆಯಿಲ್ ಮಸಾಜ್ ಮಾಡಬೇಕು, ಸ್ನಾನಕ್ಕಿಂತ ಮುಂಚೆ ಯಾವ ರೀತಿ ಆಯಿಲ್ ಮಸಾಜ್ ಮಾಡಿದರೆ ಮಕ್ಕಳು ದಷ್ಟಪುಷ್ಟವಾಗಿ ಬೆಳೀತಾರೆ ಅನ್ನೋದನ್ನು ಇವತ್ತು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ದಯವಿಟ್ಟು ನೋಡ್ಕೊಳ್ಳಿ. ತುಂಬ ಜನ ನಾನು ಮಕ್ಕಳ ತಲೆ ಗುಂಡಾಗಿ ಮಾಡೋದು ಹೇಗೆ, ಯಾವುದೆಲ್ಲನೂ ಪಾಲನೆ ಮಾಡಿದ್ರೆ ಮಕ್ಕಳು ತಲೆ ತುಂಬ ಶೇಪಲ್ಲಿ ಬರುತ್ತೆ. ಮತ್ತು ಅಕಸ್ಮಾತ್ ನಿಮ್ಮ ಮಗುವಿನ ತಲೆ ಚಪ್ಪಟೆಯಾಗಿದ್ದರೆ ಏನು ಮಾಡಬೇಕು ಅನ್ನೋದನ್ನು ಕೂಡ ನನ್ನ ಚಾನಲಲ್ಲಿ ತೋರಿಸಿದ್ದೀನಿ. ನೋಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲಲ್ಲಿರುವಂಥ ವೀಡಿಯೋನ ನೋಡ್ಬೋದು. ಹಾಗೆ ನಮ್ಮಲ್ಲಿ ಬೇಬಿ ಮಸಾಜ್ ಆಯಿಲು, ಬೇಬಿ ವೇಟ್ ಗೇನ್ ಪೌಡರು ಎಲ್ಲನೂ ಅವೈಲೇಬಲ್ ಇದೆ. ನಿಮಗೇನಾದರೂ ಬೇಬಿ ವೇಟ್ ಗೇನ್ ಪೌಡರ್ ಬೇಕಿದ್ದರೆ ಅಥವಾ ಬೇಬಿ ಮಸಾಜ್ ಆಯಿಲು ಅಥವಾ ಬೇರೆ ತುಂಬಾ ಪ್ರಾಡಕ್ಟ್ಸ್ ಇದೆ, ಸೋಪ್ ಇರ್ಬೋದು, ಶಾಂಪು ಎಲ್ಲನೂ ಇದೆ. ನಿಮಗೇನಾದರೂ ಬೇಕಿದ್ದರೆ ಸ್ಕ್ರೀನಲ್ಲಿ ತೋರಿಸಿರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ಆರ್ಡ್ರನ್ನ ಮಾಡ್ಕೋಬೋದು. ಹಾಗೆ ಬರೀ ಬೇಬಿ ಪ್ರಾಡಕ್ಟ್ಸ್ ಅಷ್ಟೇ ಅಲ್ಲ, ದೊಡ್ಡವರಿಗೂ ಹಾಗೆ ಗಂಡು ಮಕ್ಕಳಿಗೆ, ಹೆಣ್ಮಕ್ಳಿಗೆ, ವೇಟ್ ಗೇನ್ ಮಾಡೋರಿಗೆ, ವೇಟ್ ಲಾಸ್ ಮಾಡೋರಿಗೆ ಹೇರ್ ಆಯಿಲು, ಹೇರ್ ಶಾಂಪು ಎಲ್ಲನೂ ಅವೈಲೇಬಲ್ ಇದೆ. ಒಂದು ಸಲ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನೋಡಿ, ನಿಮಗೆ ಎಲ್ಲ ಪ್ರಾಡಕ್ಟ್ ಡೀಟೇಲ್ಸ್ ಕೂಡ ಬರುತ್ತೆ. ಹಾಗೆ ಸ್ನೇಹಿತರೆ, ಮಕ್ಕಳಿಗೆ ಯಾವಾಗ ಈ ರೀತಿ ಆಯಿಲ್ ಮಸಾಜ್ ಮಾಡಬೇಕು ಅಂತ ಕೇಳಿದರೆ, ಸ್ನಾನಕ್ಕೆ ಹೋಗೋಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆ ಈ ರೀತಿ ಮಸಾಜ್ ಮಾಡಿ. ಕೈಗಿರ್ಬೋದು, ಕಾಲಿಗಿರ್ಬೋದು, ಹಾಗೆ ಹೊಟ್ಟೆ ಭಾಗ, ತಲೆ, ಮುಖ, ಕಣ್ಣು, ಮೂಗು ಎಲ್ಲ ಕಡೆಯೂ ಈ ರೀತಿ ಮಸಾಜ್ ಮಾಡಿ. ಈ ಥರ ಎಣ್ಣೆಯಲ್ಲಿ ಮಸಾಜ್ ಮಾಡೋದ್ರಿಂದ ಅವರಿಗೆ ಮೈ ಭಾರ ಆಗಲ್ಲ, ಚೆನ್ನಾಗಿ ನಿದ್ದೆ ಮಾಡ್ತಾರೆ ಸ್ನಾನ ಮಾಡಿದ್ಮೇಲೆ. ಹಾಗೆ ಬೋನ್ ತುಂಬ ಗಟ್ಟಿಯಾಗಿ ಬೆಳೆಯುತ್ತೆ. ಜೊತೆಗೆ ಅವರು ಬೇಗ ದಷ್ಟಪುಷ್ಟವಾಗಿ ಬೆಳೀತಾರೆ. ದಷ್ಟಪುಷ್ಟವಾಗಿ ಬೆಳೆಯೋದೇ ಮುಖ್ಯ ಅನ್ನೋದಕ್ಕಿಂತ ಅವರಿಗೆ ಎಲ್ಲನೂ ಕೂಡ ಸರಳವಾಗಿ ಆಗುತ್ತೆ. ಹೊಟ್ಟೆಯಲ್ಲಿ ನಾವು ಈಗ ಹೊಟ್ಟೆ ಮಸಾಜ್ ಮಾಡೋದ್ರಿಂದ ಹೊಟ್ಟೆಯಲ್ಲಿ ಅಜೀರ್ಣತೆ ಇದ್ದರೆ ಹೊಟ್ಟೆ ಮಸಾಜ್ ಮಾಡಿದ್ರೆ ಜೀರ್ಣ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ಅಥವಾ ಈ ಥರ ಕಣ್ಣು ಹತ್ರ, ಹುಬ್ಬು ಹತ್ರ ತಲೆ ಸ್ವಲ್ಪ ಉಜ್ಜೋದ್ರಿಂದ ಚೆನ್ನಾಗಿ ತಲೆ ಶೇಪ್ ಕೂಡ ಮಾಡ್ಕೋಬೋದು. ಹಾಗೆ ಸ್ನೇಹಿತರೆ, ತಲೆ ಶೇಪ್ ಮಾಡೋದಕ್ಕೂ ನಾನು ವಿಡಿಯೋ ಹಾಕಿದ್ದೀನಲ್ಲ, ಅದರಲ್ಲೂ ಕೂಡ ಹೇಳಿದ್ದೀನಿ. ಸ್ನಾನಕ್ಕಿಂತ ಮುಂಚೆ ಈ ರೀತಿಯಲ್ಲಿ ಮಸಾಜ್ ಮಾಡಿ ಅಂತ. ಅಕಸ್ಮಾತ್ ಅಲ್ಲಿ ಯಾವ ರೀತಿ ಅಂತ ಗೊತ್ತಾಗಿಲ್ಲ ಅಂತ ತುಂಬ ಜನ ಮೆಸೇಜ್ ಕೂಡ ಮಾಡಿದ್ರಿ. ಗೊತ್ತಾಗಿಲ್ಲ ಅಂದವರು ಈ ವಿಡಿಯೋದಲ್ಲಿ ನೋಡ್ಕೊಳ್ಳಿ. ಹಣೆ ಹತ್ರ ಅಥವಾ ಕಣ್ಣ ಹತ್ರ, ಹುಬ್ಬು ಏನಂತೀವಿ, ಅಥವಾ ಮೂಗು ತುಂಬ ಜನಕ್ಕೆ ಚಪ್ಪೆ ಆಗಿರುತ್ತೆ. ಅದೆಲ್ಲನೂ ಈ ಥರ ಆಯಿಲ್ ಮಸಾಜ್ ಮಾಡಿ ಎತ್ತಿ ಬಿಡ್ತಾರೆ. ಆ ಥರ ಮಾಡೋದ್ರಿಂದ ಚೆನ್ನಾಗಿ ಶೇಪ್ ಕೂಡ ಬರುತ್ತೆ. ಈ ಪಾಪುಗೆ ಆಲ್ರೆಡಿ 11 ಮಂತ್ಸ್ ಏನೋ ಆಗಿದೆ. ಸೊ ಹಾಗಾಗಿ ಮಲ್ಕೊಳ್ಳಲ್ಲ. 6 ತಿಂಗಳು ಒಳಗಡೆ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಆಯಿಲ್ ಮಸಾಜ್ ಮಾಡೋದಕ್ಕೆ. ಅವ್ರಿಗೇನಾದರೂ ಒಂದು ಆಟಿಕೆ ಕೊಟ್ಟರೆ ಸಾಕು, ಆರಾಮಾಗಿ ಮಲ್ಕೊಂಡು ಆಯಿಲ್ ಮಸಾಜ್ ಮಾಡ್ಕೋತಾರೆ. ಇವಳಿಗೆ ಆಲ್ರೆಡಿ 1 ಇಯರ್ ಆಗ್ತಾ ಬರ್ತಾ ಇದೆ. ಹಾಗಾಗಿ ಆಯಿಲ್ ಮಸಾಜ್ ಮಾಡಿ ಅವರಿಗೆ ಬೇಜಾರಾಗ್ಬಿಟ್ಟಿದೆ. ಈ ಥರ ಕಾಲಿಗೆ ಮತ್ತು ಈ ಥರ ಉಜ್ಜಿ ಅದು ಒಳಮುಖ ಮಾಡಿ ಈ ಥರ ಎಳ್ಕೋಬೇಕು. ಇಲ್ಲಿ ತೋರಿಸ್ತಾ ಇದ್ದಾರಲ್ಲ, ಈ ರೀತಿ ಎಳ್ಕೊಡೋದ್ರಿಂದ ಕಾಲು ತುಂಬ ಅಗಲಾಗಿ ಬೆಳೆಯಲ್ಲ. ಅಂದರೆ ಕಾಲು ತುಂಬ ಅಗಲ ಮಾಡಿ ನಡೆಯಲ್ಲ ಮಕ್ಕಳು, ಸರಿಯಾಗಿ ಸ್ಟ್ರೈಟಾಗಿ ನಡೀತಾರೆ. ಹಾಗೆ ಮೊಣಕಾಲು ಏನಿದೆ ಅದು ತುಂಬ ಬೇಗ ಗಟ್ಟಿಯಾಗುತ್ತೆ. ಸೊ ಇದೆಲ್ಲನೂ ನಾನು ಡಿಟೇಲಾಗಿ ವಿಡಿಯೋ ಮಾಡಿಸ್ಕೊಂಡಿದ್ದೀನಿ. ನಿಮಗೆಲ್ಲರಿಗೂ ಶೇರ್ ಮಾಡಬೇಕಂತಲೇ ಈ ವಿಡಿಯೋ ಮಾಡ್ಕೊಂಡಿರೋದು. ಮತ್ತು ತುಂಬ ಜನಕ್ಕೆ ಗೊತ್ತಿರುತ್ತೆ, ಹಾಗೆ ತುಂಬ ಜನಕ್ಕೆ ಗೊತ್ತಿರಲ್ಲ. ಯಾಕಂದರೆ ತುಂಬ ಜನ ಫ್ಯಾಮಿಲಿಯಿಂದ ಸ್ವಲ್ಪ ದೂರನೇ ಇರ್ತಾರೆ. ಕೆಲಸದ ಪ್ರಯೋಗ ಆಗಿರಲಿ ಅಥವಾ ಫ್ಯಾಮಿಲಿ ಪ್ರಾಬ್ಲಮ್ಸು ಏನೋ ಒಂದು ಕಾರಣಕ್ಕೆ ಅವರು ತುಂಬ ದೂರ ಇರೋದ್ರಿಂದ ಅವರಿಗೆಲ್ಲ ಹೇಳ್ಕೊಡೋರು ಇರೋಲ್ಲ. ಅಂಥವರಿಗೆ ಉಪಯೋಗ ಆಗಲಿ ಅಂತ ಅಷ್ಟೇ. ತುಂಬ ಸ್ವಲ್ಪ ಜನ ಅಂದ್ಕೋಬೋದು, ಏನಿದೆಲ್ಲ ಯಾರಿಗೂ ಗೊತ್ತಿಲ್ವಾ, ನೀವು ಈ ಥರ ತೋರಿಸ್ತಾ ಇದ್ದೀರಂತ. ಆ ಥರ ಎಲ್ಲ ತುಂಬ ಜನ ಮೆಸೇಜ್ ಕೂಡ ಮಾಡ್ತೀರಾ, ಹಂಗೆ ಮಾಡೋದು ಹಿಂಗೆ ಮಾಡೋದು ಅಂತ. ಹಾಗೆ ನಾನು ಹಳೆಯ ವಿಡಿಯೋದಲ್ಲಿ ಹೇಳಿದ್ದೀನಿ, ಮಕ್ಕಳು ಒಂದೇ ಕಡೆ ಮಲಸ್ಕೊಂಡು ಹಾಲು ಕುಡಿಸ್ಬೇಡಿ. ಆ ಥರ ಮಾಡೋದ್ರಿಂದ ಅವರು ತಲೆ ಚಪ್ಪೆ ಆಗುತ್ತೆ, ಒಂದು ಸೈಡ್ ಚಪ್ಪೆ ಆಗುತ್ತೆ ಅಂತ. ಆ ಥರ ತುಂಬ ತಾಯಂದಿರು ಮಲಸ್ಕೊಂಡು ಹಾಲು ಕುಡ್ಸೋಕ್ಕೆ ಹೋಗಬೇಡಿ. ಕೂರಿಸ್ಕೊಂಡು ಹಾಲು ಕುಡಿಸಿ, ಅಥವಾ ಮಲಸ್ಕೊಂಡು ಹಾಲು ಕುಡಿಸಿದ್ರೂ ತಿರ್ಗಾ ಅವರು ಸ್ಟ್ರೇಟಾಗಿ ಮಲಗೋ ಥರ ಮಲಗಿಸ್ಬಿಟ್ಟು ಬನ್ನಿ. ಅಂದರೆ ತುಂಬ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ಮಕ್ಕಳಿಗೆ ಮಲಸ್ಕೊಂಡು ಹಾಲು ಕುಡಿಸಿದಾಗ ಅವರಿಗೆ ತೇಗ್ಸಿರಲ್ಲ. ದಯವಿಟ್ಟು ಕಾಲ ಮೇಲೆ ಕೂರಿಸ್ಕೊಂಡು ತೇಗಿಸಿ ನಂತರ ಮಲಗಿಸಿ. ಒಂದು 2 ನಿಮಿಷ ಅವ್ರನ್ನ ಎತ್ತಿಟ್ಕೊಂಡು ಬೆನ್ನ ಮೇಲೆ ತಟ್ಟಿದರೆ ಅವ್ರಿಗೆ ತೇಗ್ ಬರುತ್ತೆ. ಆವಾಗ ಅವರು ವಾಮಿಟ್ ಪ್ರಾಬ್ಲಮ್ ಎಲ್ಲ ಇರೋಲ್ಲ. ಅಕಸ್ಮಾತಾಗಿ ನೀವು ಹಾಲು ಕುಡಿಸಿ ಹಾಗೆ ಮಲಗಿಸಿದ್ರೆ ಅವರಿಗೆ ವಾಮಿಟ್ ಎಲ್ಲನೂ ಆಗುತ್ತೆ. ಸೊ ಅದಕ್ಕೋಸ್ಕರ ನೋಡಿ, ಈ ಥರ ಎಕ್ಸಸೈಸ್ ಎಲ್ಲ ಮಾಡಿಸ್ಬೇಕು. ತುಂಬ ಫ್ರೀ ಆಗುತ್ತೆ ಅವರಿಗೆ, ಮೂಳೆ ಎಲ್ಲ ಹಿಡ್ಕೊಂಡಿರೋ ಥರ ಇರೋಲ್ಲ, ಫ್ರೀಯಾಗಿರ್ತಾರೆ. ಕೈ ಇರ್ಬೋದು, ಕಾಲು ಇರ್ಬೋದು, ಎಲ್ಲರೂ ನೀಟಾಗಿ ಮಸಾಜ್ ಮಾಡಿಬಿಟ್ಟು ಈ ಥರ ಎಕ್ಸಸೈಸ್ ಮಾಡ್ತಿದ್ರೆ ಅವರಿಗೆ
ಫ್ರೀಯಾಗಿರುತ್ತೆ. ಹಾಗೆ ಬಿಸಿನೀರು ಕೂಡ ಅಷ್ಟೇ ಜಾಸ್ತಿ ಬಿಸಿ ಹಾಕಬೇಡಿ. ಅವರಿಗೆ ಎಷ್ಟು ಬಿಸಿ ಓಕೆ ಅನಿಸುತ್ತಲ್ಲ, ಒಂದು 2 ದಿನ ಸ್ನಾನ ಮಾಡಿಸಿದ್ರೆ ಗೊತ್ತಾಗುತ್ತೆ. ಹಾಗೆ ಸ್ನೇಹಿತರೆ, ಇದಕ್ಕಿಂತ ಜಾಸ್ತಿ ಏನಾದರೂ ವೀಡಿಯೋ ಬೇಕಿದ್ರೆ ಅಥವಾ ಏನಾದರೂ ವಿಷಯ ತಿಳ್ಕೊಬೇಕಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಕೇಳಿ, ಆನ್ಸರ್ ಮಾಡೋಣ. ಯಾವುದೇ ಥರ ಕನ್ಫ್ಯೂಷನ್ ಇಟ್ಕೊಂಡು ಮಕ್ಕಳು ಬೆಳೆಸೋಕ್ಕಿಂತ ಗೊತ್ತಿರೋರ ಹತ್ರ ಕೇಳಿ ಬೆಳೆಸಿದ್ರೆ ತುಂಬ ಒಳ್ಳೆಯದು ಅಂತ. ಗೊತ್ತಾಗದೇ ಇರೋರು ಕೇಳಿ, ತುಂಬ ಗೊತ್ತಿರೋರು ಆಗಲ್ಲ ಹೀಗೆ ಅಂತ ಕಮೆಂಟ್ ಮಾಡೋದೇನು ಬೇಕಾಗಿಲ್ಲ. ನಿಮಗೆ ಗೊತ್ತಿದ್ದರೆ ಸಾಕು. ನನಗೆ ಗೊತ್ತಿರೋದನ್ನು ನಾನು ಶೇರ್ ಮಾಡಿದ್ದೀನಿ. ಹಾಗೆ ಮುಂದೆಗಡೆ ಹೇಗೆ ನೀವು ಮಸಾಜ್ ಮಾಡ್ತೀರಲ್ಲ ಅದೇ ಥರ ಅಂದರೆ ಬೆನ್ನಲ್ಲಿ ಕೂಡ ಮಸಾಜ್ ಮಾಡಬೇಕಾಗುತ್ತೆ. ಹಾಗೆ ಮೋಷನ್ ಮಾಡೋ ಜಾಗದಲ್ಲೂ ಕೂಡ ಸ್ವಲ್ಪ ಆಯಿಲನ್ನು ಹಾಕಿ ಮಸಾಜ್ ಮಾಡಿದ್ರೆ ಅವರಿಗೆ ಮೋಷನ್ ಮಾಡೋದಕ್ಕೆ ಈಸಿ ಇರುತ್ತೆ ಅಂತ ಈ ಥರ ಮಾಡೋದು. ಕತ್ತು ಹತ್ರನೂ ಅಷ್ಟೇ ನೀಟಾಗಿ ಮಸಾಜ್ ಮಾಡಬೇಕು. ಈ ಥರ ಮಾಡೋದ್ರಿಂದ ಕತ್ತು ಬೇಗ ಗಟ್ಟಿಯಾಗುತ್ತೆ ಅಂತ. ಇಷ್ಟೇ ಸ್ನೇಹಿತರೆ ಇವತ್ತಿನ ವಿಡಿಯೋ. ಇದರಲ್ಲಿ ಏನಾದರೂ ನಿಮಗೆ ಕನ್ಫ್ಯೂಷನ್ ಇದ್ದರೆ ಕಮೆಂಟ್ ಮಾಡಿ ಕೇಳಿ, ಆನ್ಸರ್ ಮಾಡ್ತೀನಿ. ಇದು ಹೊರತು ನಿಮಗೆ ಫುಡ್ ಬಗ್ಗೆ ಇರ್ಬೋದು ಅಥವಾ ಮಕ್ಕಳ ಏನೇ ವಿಷಯ ಬೇಕಿದ್ರೂ ಕೇಳಿ, ನನಗೆ ಗೊತ್ತಿರೋದನ್ನು ನಾನು ಶೇರ್ ಮಾಡ್ತೀನಿ. ಹಾಗೆ ನಿಮಗೇನಾದರೂ ಬೇಬಿ ಮಸಾಜ್ ಆಯಿಲು ಮಕ್ಕಳು ತುಂಬ ಕಪ್ಪಗಿದೆ ಅಂದರೆ ಮಸಾಜ್ ಮಾಡಿ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಸ್ಕಿನ್ ಗ್ಲೋ ಬರ್ಬೋದು. ಆ ಥರ ಒಂದು ಆಯಿಲು ನಾನು ಕೂಡ ಪ್ರಿಪೇರ್ ಮಾಡಿ ಸೇಲ್ ಮಾಡ್ತಾಯಿದ್ದೀನಿ. ತುಂಬ ಕಸ್ಟಮರು ಪರ್ಚೇಸ್ ಮಾಡಿದ್ದಾರೆ. ನಿಮಗೂ ಬೇಕಿದ್ದರೆ ದಯವಿಟ್ಟು ಸ್ಕ್ರೀನಲ್ಲಿ ತೋರಿಸಿರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ಆರ್ಡ್ರ್ ಮಾಡ್ಕೋಬೋದು. ಸ್ನೇಹಿತರೆ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.